ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ವೇದಿಕ್ ಗಣಿತದ ಮತ್ತೊಂದು ಸಂಚಿಕೆಗೆ ಆಧಾರದ ಸ್ವಾಗತ, ಸುಸ್ವಾಗತ. ಈ ದಿವಸದ ಭಾಗಾಕಾರದಲ್ಲಿ 2 ಅಂಕಿಗಳ ಭಾಜಕದಿಂದ ಭಾಜ್ಯವನ್ನು ಭಾಗಿಸುತ್ತೇವೆ. ಇಂದಿನ ಎಲ್ಲ ಭಾಗಾಕಾರ ಕ್ರಿಯೆಗಿಂತ ಈ ಭಾಗಾಕಾರ ವ್ಯತಿರಿಕ್ತವಾಗಿರುವುದು. ಇಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಭಾಜ್ಯ ಮತ್ತು ಶೇಷಗಳ ಅಂಕಿಗಳನ್ನು ಹೊಂದಾಣಿಕೆ ಮಾಡುತ್ತೇವೆ. ಈ ವಿಧಾನವನ್ನು ಉದಾಹರಣೆಯೊಂದಿಗೆ ಕಲಿಯೋಣ. ಇಲ್ಲಿ ಭಾಜಕ 76 ಹಾಗೂ ಭಾಜ್ಯ 8, 7, 3, 2 ಹಾಗೂ 5. ಹಿಂದೆ ಮಾಡಿದಂತೆ ಭಾಜಕವನ್ನು ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸೋಣ. 7 ಆಧಾರ ಸಂಖ್ಯೆ, ಘಾತ 6. ಮೊದಲ ಹಂತದಲ್ಲಿ ಭಾಜ್ಯದ ಮೊದಲ ಅಂಕೆ 8 ತೆಗೆದುಕೊಳ್ಳಿ, 7ರಿಂದ ಭಾಗಿಸಿ. ಬರುವಂಥ ಭಾಗಲಬ್ಧ 1 ಹಾಗೂ ಶೇಷ 1. ಭಾಗಲಬ್ಧ 1 8ರ ಕೆಳಗೆ ಬರ್ಕೊಳ್ಳಿ. ಶೇಷ 1 7ರ ಮುಂಭಾಗ ಬರೆದುಕೊಳ್ಳಿ. ಬಂದಂಥ ಭಾಜ್ಯದ ಹೊಸ ಸಂಖ್ಯೆ 17ರಿಂದ ಘಾತ 6 ಮತ್ತು ಭಾಗಲಬ್ಧ 1ರ ಗುಣಲಬ್ಧವನ್ನು ಕಳೆಯಿರಿ. ಇಲ್ಲಿ ಬರುವಂತಹದ್ದು 11. ಹಂತ 2ರಲ್ಲಿ 11 ತೆಗೆದುಕೊಳ್ಳಿ, 7ರಿಂದ ಭಾಗಿಸಿ. ಇಲ್ಲಿ ಬರುವಂಥ ಭಾಗಲಬ್ಧ 1 ಹಾಗೂ ಶೇಷ 4. ಭಾಗಲಬ್ಧ 1 17ರ ಕೆಳಗೆ ಬರ್ಕೊಳ್ಳಿ ಹಾಗೂ ಶೇಷ 4 3ರ ಮುಂಭಾಗ ಬರೆದುಕೊಳ್ಳಿ. ಭಾಜ್ಯದ ಹೊಸ ಸಂಖ್ಯೆ 43ರಿಂದ ಘಾತ 6 ಮತ್ತು ಭಾಗಲಬ್ಧದ 2ನೇ ಅಂಕಿಯಾದ 1ರ ಗುಣಲಬ್ಧ 6. 6 6. 43ರಿಂದ 6 ಕಳೆದಾಗ ಬರುವಂಥದ್ದು 37. ಹಂತ 3ರಲ್ಲಿ 37 ತೆಗೆದುಕೊಳ್ಳಿ ಹಾಗೂ 7ರಿಂದ ಭಾಗಿಸಿ. ಬರುವಂಥ ಭಾಗಲಬ್ಧ 5 ಹಾಗೂ ಶೇಷ 2. ಬಂದಂಥ ಭಾಗಲಬ್ಧ 5 43ರ ಕೆಳಗೆ ಬರ್ಕೊಳ್ಳಿ. ಶೇಷ 2ರ ಮುಂಭಾಗ ಬರೆದುಕೊಳ್ಳಿ. ಈಗ ಭಾಜ್ಯದಲ್ಲಿ ದೊರೆತಂಥ 22 ತೆಗೆದುಕೊಂಡು ಘಾತ 6 ಮತ್ತು ಭಾಗಲಬ್ಧದ ಕೊನೆಯ ಅಂಕಿ 5ರ ಗುಣಲಬ್ಧವನ್ನು ಕಳೆಯಿರಿ. ಇಲ್ಲಿ ಬರುವಂತಹದ್ದು -8. ಇಲ್ಲಿ ಗಮನಿಸಬೇಕಾದದ್ದು ಅತಿ ಮುಖ್ಯ. ನಮಗೆ -8 ಬಂದಿರುವುದರಿಂದ ಮುಂದಿನ ಭಾಗಾಕಾರಗಳ ಹಂತಗಳನ್ನು ಮಾಡಲು ಅಸಾಧ್ಯ. ಆದ್ದರಿಂದ ನಾವು ಇಲ್ಲಿ ಭಾಗಲಬ್ಧ 5 ಮತ್ತು ಶೇಷ 2ರಲ್ಲಿ ಹೊಂದಾಣಿಕೆ ಮಾಡುವಂಥದ್ದು ಅಗತ್ಯ. ಇಲ್ಲಿ ನಾವು ಭಾಗಲಬ್ಧ 5ರಿಂದ 1 ಕಳೆದು ಇಲ್ಲಿ 4 ಮಾಡಿಕೊಳ್ತೇವೆ ಹಾಗೂ ಶೇಷ 2 9 ಮಾಡಿಕೊಳ್ತೇವೆ. ಇದೇ ಇಂದಿನ
ಭಾಗಾಕಾರ ವಿಧಾನಗಳಿಂದ ವ್ಯತ್ಯಾಸವಾಗುವಂಥದ್ದು. ಈ ಬಂದಂಥ ಭಾಗಲಬ್ಧ 4 5 ಬದಲಾಗಿ 4 43 ಕೆಳಗೆ ಬರ್ಕೊಳ್ಳಿ ಹಾಗೂ ಶೇಷ 9 2 ಮುಂಭಾಗ ಬರ್ಕೊಳ್ಳಿ. ಬಂದಂಥ ಭಾಜ್ಯದ ಹೊಸ ಸಂಖ್ಯೆ 92ರಿಂದ ಘಾತ 6 ಮತ್ತು ಭಾಗಲಬ್ಧದ ಕೊನೆಯ ಅಂಕಿ 4 ಗುಣಲಬ್ಧವನ್ನು ಕಳೆಯಿರಿ. 92ರಿಂದ 24 ಕಳೆದಾಗ ಬರುವಂತಹದ್ದು 68. ಈಗ ಹಂತ 4ರಲ್ಲಿ 68 ತೆಗೆದುಕೊಂಡು ಆಧಾರ ಸಂಖ್ಯೆ 7ರಿಂದ ಭಾಗಿಸಿ. ಇಲ್ಲಿ ಬರುವಂಥ ಭಾಗಲಬ್ಧ 9 ಹಾಗೂ ಶೇಷ 5. 9 92 ಕೆಳಗೆ ಬರೆದುಕೊಳ್ಳಿ ಹಾಗೂ ಶೇಷ 5 ಭಾಜ್ಯದ ಕೊನೆಯ ಅಂಕಿ 5 ಮುಂಭಾಗ ಬರೆದುಕೊಳ್ಳಿ. ಈಗ ಬಂದಂಥ ಹೊಸ ಸಂಖ್ಯೆ 55 ತೆಗೆದುಕೊಳ್ಳಿ ಹಾಗೂ ಘಾತ 6 ಮತ್ತು ಭಾಗಲಬ್ಧದ ಕೊನೆಯ ಅಂಕಿ 9 ಗುಣಲಬ್ಧವನ್ನು ಕಳೆಯಿರಿ. ಇಲ್ಲಿ ಬರುವಂತಹದ್ದು 1. ಮುಂದಿನ ಹಂತವನ್ನು ಮಾಡುವ ಮುನ್ನ ಇಲ್ಲಿ ಗಮನಿಸಬೇಕಾದದ್ದು ಅವಶ್ಯಕ. ಘಾತದಲ್ಲಿ ಒಂದೇ ಅಂಕಿ ಇರುವುದರಿಂದ ಭಾಜ್ಯದ ಕೊನೆಯ ಅಂಕಿ 5 ಮುಂಭಾಗ ಒಂದು ಗೆರೆಯನ್ನು ಎಳೆದು ಈ ಅಂಕಿ 5 ಭಾಜ್ಯದ ಇತರ ಅಂಕಿಗಳಿಂದ ಬೇರ್ಪಡಿ ಹಾಗೂ ಈ 5 ಕೆಳಗೆ ಬರುವಂಥ ಎಲ್ಲ ಅಂಕಿಗಳು ಭಾಗಲಬ್ಧದ ದಶಮಾಂಶ ಸ್ಥಾನಗಳ ಅಂಕಿಗಳು. ಹಾಗೂ ನಾವು ಭಾಗಲಬ್ಧದ ದಶಮಾಂಶ ಸ್ಥಾನಗಳಿಗೆ ಅನುಗುಣವಾಗಿ ನಾವು 5 ತದನಂತರ ಶೂನ್ಯಗಳನ್ನು ಸೇರಿಸಿಕೊಳ್ಳಬಹುದು. ಈಗ ಹಂತ 5ರಲ್ಲಿ ಇಲ್ಲಿ ಬಂದಂಥ 1 ತೆಗೆದುಕೊಳ್ಳೋಣ. 7ರಿಂದ ಭಾಗಿಸಿದಾಗ ಭಾಗಲಬ್ಧ 0 ಹಾಗೂ ಶೇಷ 1. ಈ ಭಾಗಲಬ್ಧ ಶೂನ್ಯವನ್ನು 55 ಕೆಳಗೆ ಬರೆದುಕೊಳ್ಳಿ ಹಾಗೂ ಶೇಷ 1 ಈ ಶೂನ್ಯದ ಮುಂಭಾಗ ಬರೆದುಕೊಳ್ಳಿ. ಬಂದಂಥ ಹೊಸ ಸಂಖ್ಯೆ ಭಾಜ್ಯದ 10ರಿಂದ ಘಾತ 6 ಮತ್ತು ಭಾಗಲಬ್ಧದ ಈ ಶೂನ್ಯದ ಗುಣಲಬ್ಧ 0. ಇದನ್ನು ಕಳೆದಾಗ ಬರುವಂತಹದ್ದು 10. ಹಂತ 6ರಲ್ಲಿ 10 ತೆಗೆದುಕೊಳ್ಳಿ 7ರಿಂದ ಭಾಗಿಸಿ. ಇಲ್ಲಿ ಬರುವಂಥ ಭಾಗಲಬ್ಧ 1 ಹಾಗೂ ಶೇಷ 3. 1 10 ಕೆಳಗೆ ಬರ್ಕೊಳ್ಳಿ. ಶೇಷ 3 ಈ ಶೂನ್ಯದ ಮುಂಭಾಗ ಬರೆದುಕೊಳ್ಳಿ. ಬಂದಂಥ ಹೊಸ ಸಂಖ್ಯೆ ಭಾಜ್ಯದ 30ರಿಂದ ಹಿಂದೆ ಮಾಡಿದಂತೆ ಘಾತ 6 ಮತ್ತು ಭಾಗಲಬ್ಧದ ಅಂಕಿಯಾದ 1 ಗುಣಲಬ್ಧ 6. ಇದನ್ನು 30ರಿಂದ ಕಳೆದಾಗ ಬರುವಂಥದ್ದು 24. ಹಂತ 7ರಲ್ಲಿ 24 ತೆಗೆದುಕೊಳ್ಳಿ 7ರಿಂದ ಭಾಗಿಸಿ. ಇಲ್ಲಿ ಬರುವಂಥ ಭಾಗಲಬ್ಧ 3 ಹಾಗೂ ಶೇಷ 3. ಬಂದಂಥ ಭಾಗಲಬ್ಧ 3 30 ಕೆಳಗೆ ಬರ್ಕೊಳ್ಳಿ ಹಾಗೂ ಶೇಷ 3 ಈ ಶೂನ್ಯದ ಮುಂಭಾಗ ಬರ್ಕೊಳ್ಳಿ. ಭಾಗಾಕಾರ ಕ್ರಿಯೆಯನ್ನು ನಿಲ್ಲಿಸುತ್ತೇವೆ. ಆದ್ದರಿಂದ ಇಲ್ಲಿ ಬಂದಂಥ ಭಾಗಲಬ್ಧ 1 1 4 9.013.